ಇದು PSI 2020 ಪ್ರಶ್ನೆ ಆಗಿದ್ದು ಹಾನಗಲ್ಲಿಂದ ನಾಗರಾಜ್ ಅವರು ಈ ಪ್ರಶ್ನೆನ ಕಳಿಸಿದ್ದಾರೆ. ಇದು ಸಮಯ ಮತ್ತು ಕೆಲಸ ಚಾಪ್ಟರ್ ಮೇಲಿನ ಪ್ರಶ್ನೆ ಆಗಿದೆ. ಬನ್ನಿ ಪ್ರಶ್ನೆ ನೋಡೋಣ. ಏನು ಒಂದ್ ಕೆಲಸನ 4 ಗಂಟೆಗೆ ಮುಗಿಸ್ತಾನೆ. ಓಕೆ, ಬಿ ಮತ್ತು ಸಿ ಅದೇ ಕೆಲಸವನ್ನ 3 ಗಂಟೆಯಲ್ಲಿ ಮಾಡುತ್ತಾರೆ. ಎ ಮತ್ತು ಸಿ ಅದೇ ಕೆಲಸನ 2 ಗಂಟೆಯಲ್ಲಿ ಮಾಡುತ್ತಾರೆ. ಹಾಗಾದ್ರೆ ಬಿ ಒಬ್ಬನೇ ಆ ಕೆಲಸನ ಎಷ್ಟು ಸಮಯದಲ್ಲಿ ಮುಗಿಸುತ್ತಾನೆ ಅಂತ ಕೇಳಿದಾನೆ. ಬನ್ನಿ ಕ್ವಶನ್ ಅರ್ಥ ಮಾಡ್ಕೊಂಡ್ಬಿಡ ಬೇಗ ಬೇಗ ಬೇಗ. ಏನು ಒಂದ್ ಕೆಲಸ 4 ಗಂಟೆಯಲ್ಲಿ ಮಾಡ್ತಾನೆ, ಆಯ್ತು. ಒಂದ್ ಯಾವ್ದೋ ಕೆಲಸ ಕೊಟ್ಟಿದ್ದಾರೆ, ಪಾಪ 4 ಗಂಟೆಯಲ್ಲಿ ಮುಗಿಸ್ಬಿಡ್ತಾನೆ, ಆಯ್ತು. ನೆಕ್ಸ್ಟ್ ಬಿ ಮತ್ತು ಸಿ, ಬಿ ಸಿ ಇಬ್ರು ಸೇರ್ ಕೆಲಸ ಮಾಡಿದಾಗ 3 ಗಂಟೆಯಲ್ಲಿ ಮುಗಿಸಿದ್ದಾರೆ. ಓಕೆ, ಮತ್ತೆ 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 ಎ ಮತ್ತು ಸಿ ಇಬ್ರು ಸೇರಿ ಕೆಲಸ ಮಾಡಿದಾಗ 2 ಗಂಟೆಯಲ್ಲಿ ಮುಗಿಸಿದ್ದಾರೆ. ಹಾಗಾದ್ರೆ ಕ್ವಶನ್ ಕೇಳಿದ್ದು ಬಿ ಒಬ್ಬನೇ ಎಷ್ಟು ದಿನದಲ್ಲಿ, ನೋಡಿ ಇವ್ನು ನಿಮ್ಗೆ ಹಾಯ್ ಅಂತ ಇದಾನಲ್ಲ, ಇವನ್ ಕೇಳ್ತಾರ, ಇವ್ನ ನಾನು ಎಷ್ಟು ಗಂಟೆಲಿ ನಾನು ಕೆಲಸ ಮುಗಿಸ್ತೀನಿ ಹೇಳ್ರಪ್ಪ ಅಂತ. ಸೊ ನೀವೀಗ ಹೇಳಬೇಕು, ಹೆಂಗ್ ಹೇಳಿ, ಯಾವುದೇ ಫಾರ್ಮುಲಾ ಇಲ್ದೆ, ಎಕ್ಸ್ ಮೆಥಡ್ ಇಲ್ದೆ, ಓನ್ಲಿ ಐಜಿ ಟ್ರಿಕ್ಸ್ ಮುಖಾಂತರ ಹೇಳ್ಬೇಕು. ಬನ್ನಿ ಒಂದ್ ಉದ್ದಕ್ಕೆ ಕ್ವಶನ್ ಅರ್ಥ ಮಾಡ್ಕೊಂಬೋಣ. ಏನ್ 4 ಗಂಟೆಲಿ ಕೆಲಸ ಮುಗಿಸಿದ್ದಾನೆ, ಬಿ ಮತ್ತು ಸಿ 3 ಗಂಟೆಯಲ್ಲಿ ಮುಗಿಸಿದ್ದಾರೆ, ಎ ಮತ್ತು ಸಿ 2 ಗಂಟೆಯಲ್ಲಿ ಕೆಲಸ ಮುಗಿಸಿದ್ದಾರೆ. ಈ ಕ್ವಶನ್ ಕೇಳಿದ್ದು ಬಿ ಎಷ್ಟು ಗಂಟೆಯಲ್ಲಿ ಕೆಲಸ ಮುಗಿಸ್ತಾರೆ ಅಂತ ಕೇಳಿದ್ದಾರೆ. ಆಯ್ತು, ಕೆಲಸ ಏನಿದೆ, ಅವ್ರಿಗೆ ಕೆಲಸ ಏನಾದ್ರು ಏನ್ ಕೊಡಬೇಕು, ಏನಾದ್ರು ನಿಮ್ಮ ಆಫೀಸ್ ಅಥವಾ ನಿಮ್ಮ ಮನೇಲಿ ಬಂದು ಕಸ ಗಿಸ ಹೊಡೆದು ಅಥವಾ ಪಾತ್ರೆ ತಿಕ್ಬೇಕ, ಏನ್ ಕೆಲಸ ಕೊಡ್ಬೇಕ್ರಿ, ಕೆಲಸ ಕೊಡೋಣ. ಕೆಲಸ ಕೊಟ್ರೆ ನಮ್ಗೆ ಗೊತ್ತಾಗುತ್ತೆ ಬಿ ಎಷ್ಟು ದಿನದ ಎಷ್ಟು ಗಂಟೆಯಲ್ಲಿ ಮುಗಿಸ್ತಾನೆ ಅಂತ. ಸರಿ, ನಾನ್ ಕೆಲಸ ಕೊಡ್ತೀನಿ, ಭಾರಿ ಕಷ್ಟದ ಕೆಲಸ ಕೊಡ್ತೀನಿ ನೋಡ್ರಿ, ಕೊಡ್ಲಾ 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 ನಮ್ಮ ಐಜಿ ಟ್ರಿಕ್ಸ್ ಅಲ್ಲಿ ಕಷ್ಟದ ಅನ್ನೋದು ಏನಿಲ್ಲ, ಎಲ್ಲ ಸಿಂಪಲ್. ಹಾಗಾದ್ರೆ ಇವ್ರಿಗೆ ಸಿಂಪಲ್ ಆಗಿ ಹಣ್ಣು ತಿನ್ನೋ ಕೆಲಸ ಕೊಡ್ತೀನಿ ನೋಡ್ರಿ. ಅದರಲ್ಲೂ ಯಾವ್ದು, ಕಲ್ಲಂಗಡಿ ಹಣ್ಣು. ಹಾಗಾದ್ರೆ ತಿನ್ನಮ್ಮಗ, ನೀನ್ ತಿನ್ನಿ ಕಲ್ಲಂಗಡಿ ಹಣ್ಣು ತಿಂತೀಯಾ, 4 ಗಂಟೆಲಿ ತಿಂತೀಯಾ, ತಿನ್ನು. ನೀವು 3 ಗಂಟೆಲಿ ತಿಂತೀರಾ, ತಿನ್ರಿ. ನೀವ್ 2 ಗಂಟೆ ತಿನ್ರಿ. ಆದ್ರೆ ಎಷ್ಟು ಕಲ್ಲಂಗಡಿ ಹಣ್ಣು ತಿನ್ನಬೇಕು ಅನ್ನೋದೇ ಕೊಟ್ಟಿಲ್ಲ. ಈ ಬೇರೆ ನಾನ ಎಗೆ 4 ಹಣ್ಣು ಕೊಟ್ಟೆ ಅನ್ಕೊಳ್ಳಿ, ಬಿ ಮತ್ ಸಿ 3 ಹಣ್ಣು ಕೊಟ್ಟೆ ಅನ್ಕೊಳ್ಳಿ, ಎ ಮತ್ ಸಿ 2 ಹಣ್ಣು ಕೊಟ್ರೆ ಅಲ್ಲಿ ಬೇಜಾರಾಗ್ತಾರ ಅವ್ರು, ಅವ್ನಿಗೆ ಜಾಸ್ತಿ ಕೊಟ್ಟಿದ್ರು ನನ್ ಕಡಿಮೆ ಕೊಟ್ಟಿದ್ರು ಅಂತ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಮೂವರಿಗೂ ಸೇಮ್ ಕಲ್ಲಂಗಡಿ ಹಣ್ಣು ಕೊಡ್ಬೇಕು. ಆದ್ರೆ ಎಷ್ಟು ಕೊಡ್ಬೇಕು ಅನ್ನೋದೇ ಸಮಸ್ಯೆ. ಎಷ್ಟು ಕೊಡ್ಬೇಕು ಅಂದ್ರೆ 4 ಮಗ್ಗಿಲು ಇರ್ಬೇಕು, 3 ಮಗ್ಗಿಲು ಇರ್ಬೇಕು, 2 ಮಗ್ಗಿಲು ಇರ್ಬೇಕು, ಅಷ್ಟು ಕೊಡಿ, ಆಯ್ತಾ. ಬರೀ ನಾನು ತೋರಿಸ್ತೇನೆ. 4 ಮಗ್ಗಿಲು ಯಾವ್ದಿದೆ, 12 ಇದೆ. 3 ಮಗ್ಗಿಲು ಯಾವ್ದಿದೆ, 12 ಇದೆ. 2 ಮಗ್ಗಿಲು 12 ಇದೆ. ಇದಕ್ಕೆ LCM ಅಂತೀವಿ ಅಥವಾ ಲಸ ಅಂತ ಹೇಳ್ತೀವಿ, ಆಯ್ತಾ. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ನಂಬರ್ ಕೊಟ್ಟಾಗ, ಸರ್ ದೊಡ್ಡ ನಂಬರ್ ಕೊಟ್ಟಾಗ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ನಿಮ್ಗೆ ಏನೋ ಡೌಟ್ ಇರುತ್ತೆ. ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. LCM ಅಂದ್ರೆ 3ರಿಂದನೂ ಭಾಗ ಆಗೋ ಚಿಕ್ಕ ಸಂಖ್ಯೆನ ಕಂಡುಹಿಡಿಯೋದು ಹೆಂಗೆ. 4, 3, 2. ಓಕೆ, ದೊಡ್ಡ ಸಂಖ್ಯೆ ನೋಡ್ಬೇಕು. ಆ ದೊಡ್ಡ ಸಂಖ್ಯೆ ಏನಾದ್ರೂ 3 ಭಾಗ ಮಾಡುತ್ತಾ, ಇಲ್ಲ ಮಾಡಲ್ಲ. ಹಾಗಾದ್ರೆ 4 ಮಗ್ಗಿಲು ನೆಕ್ಸ್ಟ್ ನಂಬರ್ ಯಾವುದು, 8 ನೋಡ್ಬೇಕು. 3 ಏನಾದ್ರೂ 8 ಭಾಗ ಮಾಡುತ್ತಾ, ಇಲ್ಲ. ನೆಕ್ಸ್ಟ್ 4 ಮಗ್ಗಿಲಿ ನೆಕ್ಸ್ಟ್ ನಂಬರ್ ಯಾವುದು, 12. 3 12ನ ಭಾಗ ಮಾಡುತ್ತಾ, ಎಸ್ ಮಾಡುತ್ತೆ. ಮತ್ತೆ ಇನ್ನೊಂದು ನಂಬರ್ ಇದೆಯಲ್ಲ, 2 ಭಾಗ ಮಾಡುತ್ತಾ, ಅದನ್ನು ಮಾಡುತ್ತೆ, ಎಸ್. ಹಾಗಾದ್ರೆ 4, 3, 2ರಿಂದ ಭಾಗ ಆಗೋ ಅತಿ ಚಿಕ್ಕ ಸಂಖ್ಯೆ 12. ಹಾಗಾದ್ರೆ ಈಗ ಏನ್ ಮಾಡೋಣ, 12 ಕಲ್ಲಂಗಡಿ ಹಣ್ಣು ತಿನ್ನಕೋಣ, ಆಯ್ತಾ. ಹಾಗಾದ್ರೆ ಇವನು 4 ಗಂಟೆಯಲ್ಲಿ 12 ಕಲ್ಲಂಗಡಿ ಹಣ್ಣು ತಿಂದಿದ್ದಾನೆ, 3 ಗಂಟೆಯಲ್ಲಿ 12 ತಿಂದಾನೆ, 2 ಗಂಟೆಯಲ್ಲಿ 12 ಹಣ್ಣು ತಿಂದಿದ್ದಾನೆ. ಬಟ್ ಈಗ 12 ಹಣ್ಣು ತಿಂದಿದ್ದಾನೆ, ಓಕೆ, 4 ಗಂಟೆ 3 ಗಂಟೆ, 1 ಗಂಟೆಯಲ್ಲಿ ಎಷ್ಟು ಹಣ್ಣು ತಿಂದಿದ್ದಾನೆ ಅಂತ ನೋಡೋಣ ಬನ್ನಿ. 4 ಎಷ್ಟಲೆ 12, 4 3 12. ಹಾಗಾದ್ರೆ 3 ಹಣ್ಣನ್ನ ಎ ಒಬ್ಬೇ ತಿಂದಿದ್ದಾನೆ. 1 ಗಂಟೆಯಲ್ಲಿ 3 ಹಣ್ಣು ತಿಂತಾನ್ರಿ ಎ. ಓಕೆ, ಈ ಬಿ ಮತ್ತು ಸಿ ಕೇಳೋಣ. ಬಿ ಮತ್ತು ಸಿ ಇಬ್ರು ಸೇರಿ 3 ಗಂಟೆಲಿ 12 ಅಂದ್ರೆ 3 4 12 ಅಂದ್ರೆ 4 ಹಣ್ಣು ತಿಂತಾನೆ. ಬಿ ಮತ್ತು ಸಿ ಇಬ್ರು ಸೇರಿ 4 ಹಣ್ಣು. ನೋಡ್ರಿ, ಎ 1 ಗಂಟೆಲೆ 3 ಹಣ್ಣು ತಿಂತಾನೆ, ಇವ್ರಿಬ್ರು ಸೇರಿ 4 ಹಣ್ಣು ತಿಂತಾನೆ. ಇಲ್ಲಿ 2 ಗಂಟೆಲಿ 12 ಅಂದ್ರೆ 2 6 12, 6 ಹಣ್ಣನ್ನ ಯಾರು, ಎ ಮತ್ತು ಸಿ ಸೇರಿ ತಿಂತಾರೆ. ಈಗ ನಮ್ಗೆ ಏನ್ ಮಾಡೋಣ, ಹಣ್ಣುಗಳು ಅಷ್ಟೇ ಬೇಕ್ರಿ. ಈ ಗಂಟೆ ಇದು ಬೇಡಪ್ಪ, ಇದು ಬೇಡ, ನಮಗೆ ಯಾವ ಸಮಯ ಬೇಡ, ನಮ್ಗೆ ಈಗ ಹಣ್ಣು ತಿನ್ನೋದು ಕಂಡಿಡ. ಈಗ ನಾವೇನ್ ಮಾಡ್ಬೇಕು, ಯಾರ್ದು ಬಿ ಕೈ ಎತ್ತಿದ, ನಾನು ಎಷ್ಟು ಹಣ್ಣು ತಿಂತೀನಿ ಅಥವಾ ಎಷ್ಟು ಗಂಟೆಲಿ ತಿಂದು ಮುಗಿಸ್ತೀನಿ ಅಂತ ಕೇಳ್ತಾನ, ಅವೊಂದು ಕಂಡು ಹಿಡ್ಬೇಕಾಯ್ತಾ. ಕಂಡು ಹಿಡೋಣ ಬನ್ನಿ. ಈಗ ನಾನು ಏನ್ ಮಾಡ್ತೀನಿ, ಹಣ್ಣುಗಳನ್ನ, ಆ ಗಂಟೆ ಎಲ್ಲ ಬೇಡ, ಹಣ್ಣಂತ ಅಷ್ಟೇ ಬರ್ತೀನಿ. ಈಗ ನಮ್ಗೆ ಗೊತ್ತಾಗಿದೆ ಎ 3 ಹಣ್ಣು ತಿಂತಾನೆ ಅಂತ. ಬಟ್ ನಮ್ಗೆ ಕೇಳಿದ್ದು ಬಿ ಎಷ್ಟು ಹಣ್ಣು ತಿಂತಾನೆ ಅಂತ ಕೇಳಿದಾನೆ. ಇಲ್ಲಿ ಎ ಒಬ್ಬಂದೇ ಕೊಟ್ಟಿದ್ದಾನೆ, ಬಿ ಕೊಟ್ಟಿಲ್ಲ ಅವ್ರು. ನಾವು ಕಂಡು ಹಿಡಿಬೇಕು. ಹೆಂಗ್ ಕಂಡು ಹಿಡಿಯೋಣ, ಬಿ ಇಲ್ಲಿದ್ದಾನೆ ನೋಡ್ರಿ. ಬಿ, ನಮ್ ಹೀರೋ ಬಿ ಇಲ್ಲಿದ್ದಾನೆ. ಬಿ 4 ಹಣ್ಣು ತಿಂತಾನೆ. ಇಲ್ಲ ರೀ, ಸಿ ಸೇರಿ ತಿಂತಾನೆ. ಈ ಸಿ ಎಷ್ಟು ಹಣ್ಣು ತಿಂತಾನೆ ಅಂತ ಗೊತ್ತಿಲ್ಲಲ್ಲ.
ಬರೀ ಸಿ, ಸಿ, ಸಿ ಇಲ್ಲಿ ಇದ್ದಾನೆ. ನಮ್ಗ್ ಸಿ ಗೊತ್ತಾಗ್ಬೇಕಂದ್ರೆ ಎ ಎ ಗೊತ್ತಿದಲ್ಲ, ಎ 3 ಹಣ್ಣು ತಿಂತಾನ್ರಿ. ಎ 3 ಹಣ್ಣು ತಿಂತಾನಂತ ಗೊತ್ತಿದೆ. ಹಾಗಾದ್ರೆ ಎ 3 ಹಣ್ಣು ತಿಂತಾನೆ. 6 ಹಣ್ಣು ಆಗ್ಬೇಕು ಅಂದ್ರೆ ಸಿ ಎಷ್ಟು ಹಣ್ಣು ತಿಂತಾನೆ ನೋಡಿ. ನೋಡಿ ಎಷ್ಟು ಹಣ್ಣು, ಎ 3 ಹಣ್ಣು ತಿಂತಾನಂತ ಗೊತ್ತಿದೆ. ಹಾಗಾದ್ರೆ ಇವನು 3 ಹಣ್ಣು ತಿಂದ್ರೆ ಮಾತ್ರ ಅವಾಗ 6 ಹಣ್ಣ ಆಗುತ್ತೆ. ಹಾಗಾದ್ರೆ ಬಿ ಎಷ್ಟು ಹಣ್ಣು ತಿಂತಾನೆ, ಇವನ್ 3 ಹಣ್ಣು, ಇವನ್ 3 ಹಣ್ಣು. ಓಕೆ ಸರಿ, ಈಗ ನಮ್ಗೆ ಬೇಕಾಗಿದ್ದು ಬಿ ತಾನೆ. ಹಾಗಾದ್ರೆ ಈಗ ಸಿ ಎಷ್ಟು ಹಣ್ಣು ತಿಂತಾನೆ, ಸಿ ಕೂಡ 3 ಹಣ್ಣು. ಅಂದ್ರೆ ಇಲ್ಲಿ 3 3 6 ಆಗಿತ್ತಾ, ಹಾಗಾದ್ರೆ ಇದು ಕೂಡ 3, ಸಿ 3 ಹಣ್ಣು ತಿಂತಾನೆ. ಹಾಗಾದ್ರೆ ನಮ್ಗೆ ಬಿ ಎಷ್ಟು ಹಣ್ಣು ತಿಂತಾನೆ ಅನ್ನೋದು ಬೇಕಾಗಿದೆ. ಅಂದ್ರೆ ಟೋಟಲ್ 4 ಹಣ್ಣಿದಾವೆ, ಅದ್ರಲ್ಲಿ 3 ಹಣ್ಣು ಯಾರು ತಿಂತಾರೆ, ಸಿ ಒಬ್ನೇ 1 ಗಂಟೆಲಿ 3 ಹಣ್ಣು ತಿಂತಾನೆ. ಅಂದ್ರೆ ಹಾಗಾದ್ರೆ ಇವನು ಎಷ್ಟು ಹಣ್ಣು ತಿಂದಿರ್ತಾನೆ, ಇನ್ನು 1 ಹಣ್ಣನ್ನ ಬಿ ತಿಂದಿರ್ತಾನೆ. ಸೊ ನಮ್ಗೆ ಗೊತ್ತಾಗಿದ್ದೇನು, ಬಿ ತಿಂದಿರೋದು 1 ಹಣ್ಣು. ಬಿ ಎಷ್ಟು ಹಣ್ಣು ತಿಂದಾನೆ, ಬಿ 1 ಹಣ್ಣನ್ನ ತಿಂದಿದ್ದಾನೆ ಅಂತ ಗೊತ್ತಾಯ್ತು. ಓಕೆ, ಹಾಗಾದ್ರೆ ಈಗ ಬಿ 1 ಹಣ್ಣು ಅಂತ ಗೊತ್ತಾಗ್ಬಿಟ್ರೆ, ಬಿ 1 ಹಣ್ಣು ತಿಂತಾನಂತ ಗೊತ್ತಾಗ್ಬಿಟ್ರೆ 12 ಹಣ್ಣು ತಿನ್ನಕ್ ಎಷ್ಟು ಗಂಟೆ ತೆಗೆದುಕೊಳ್ತಾನೆ, ನೀವೇ ಆನ್ಸರ್ ಮಾಡಿ ನೋಡಿ. ಇಲ್ಲಿ 1 ಹಣ್ಣನ್ನ ತಿನ್ನೋದಕ್ಕೆ 1 ಗಂಟೆ ತೆಗೆದುಕೊಳ್ತಾನೆ. ಹಾಗಾದ್ರೆ 12 ಹಣ್ಣನ್ನ ತಿನ್ನೋದಕ್ಕೆ ಎಷ್ಟು ಗಂಟೆ ತಗೋತಾನೆ, 12 ಗಂಟೆ ತೆಗೆದುಕೊಳ್ತಾನ್ರಿ. ಅದೇ ಆನ್ಸರ್, ಮುಗಿದೋಯ್ತು. ಏನಿಲ್ಲ, ಅಲ್ಲಿ ಎ ಕೊಟ್ಟಿದಾನಲ್ಲ 3 ಹಣ್ಣು, ಅದನ್ನೇ ನಾವು ಸಿ ಮತ್ತೆ ಎ ಜೊತೆ ಕಂಪೇರ್ ಮಾಡಿದಾಗ ಅಲ್ಲಿ ಸಿ ಸಿಗುತ್ತೆ. ಆಮೇಲೆ ಸಿ ನ ಬಿ ಜೊತೆಗೆ ಇದ್ದಾಗ ಅಲ್ಲಿ ಸಿ 3 ಹಣ್ಣು ಆದ್ರೆ ಇನ್ನು ಉಳಿದಿದ್ ಬಿ 1 ಹಣ್ಣು. ಬಿ 1 ಹಣ್ಣು ಗೊತ್ತಾದ ತಕ್ಷಣ ನಾವು ಕಂಡುಹಿಡಿಬಹುದು. ಓಕೆ,